ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಕೇಂದ್ರ ಸಂಘದ ವತಿಯಿಂದ ನೌಕರರ ಸಮಾವೇಶ ನಡೆಯಿತು. ಬೆಂಗಳೂರಿನ ವಸಂತನಗರದ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಸಚಿವ ಎಚ್ ಸಿ ಮಹದೇವಪ್ಪ ಉದ್ಘಾಟನೆ ಮಾಡಿದರು. ಬಳಿಕ SC/ST ನೌಕರರನ್ನು ಉದ್ದೇಶಿಸಿ ಸಚಿವ ಎಚ್ ಸಿ ಮಹದೇವಪ್ಪ ಮಾತನಾಡಿದರು. ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಕ್ಷರಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಡೈರಿ ಹಾಗೂ ಕ್ಯಾಲೆಂಡರ್ 2025ರ ಮಾನ್ಯ ಸಚಿವರು, ಮಾನ್ಯ ಆಯುಕ್ತರು, ಹಾಗೆಯೇ ಡಾಕ್ಟರ್ ಇ ವೆಂಕಯ್ಯ ಅವರು ಮತ್ತು ಶ್ರೀಯುತ ಷಡಕ್ಷರಿ ಅವರು, ವೇದಿಕೆಯಲ್ಲಿರತಕ್ಕಂಥ ಇತರೆ ಎಲ್ಲ ಗಣ್ಯರು ಈ ಕಾರ್ಯವನ್ನು ಆಗು ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿಸ್ತಾ, ಅಂಬೇಡ್ಕರ್ ಅವರು ಪಂಜಾಬಲ್ಲಿ ಮತ್ತು ಕೋಲಾರದಲ್ಲಿ ನೌಕರ ಸಂಘವನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವ್ರ ಭಾಷಣ ನಿಮ್ಗೆ ಗೊತ್ತಿರಬೇಕು ಅಂತ ಅನ್ಕೊಂಡಿದ್ದೀನಿ. ಅಂಬೇಡ್ಕರ್ ಓದಿರೋರೆಲ್ಲ ಓದಿದ್ದಾರೆ. ವೆಂಕಯ್ಯನವರು ಆಮೇಲೆ ಹೇಳ್ತಾರೆ ನಿಮಗೆ ಹೇಳಿದ ಅವ್ರು ಭಾಷಣ ಹೇಳಿಲ್ಲ. ಅವರು ನೀವು ಎಲ್ಲರೂ ಅಧಿಕಾರದಲ್ಲಿದ್ದೀರಿ. ನೀವು ಬಂದಿರತಕ್ಕಂಥ ಸಮಾಜಕ್ಕೆ ನಿಮ್ಮ ಉತ್ಪಾದನೆ ಸ್ವಲ್ಪ ಭಾಗನ ಕೊಡಿ, ಅವ್ರನ್ನ ಶೈಕ್ಷಣಿಕ ಆರ್ಥಿಕವಾಗಿ ಮೇಲೆತ್ತಿ, ನೀವು ಸ್ವಾರ್ಥಿಗಳಾಗಬೇಡಿ ಅಂತ ಹೇಳಿದ್ದಾರೆ. ನನ್ನನ್ನು ಸೇರಿಸಿ, ನಿಮಗೆ ಅಲ್ಲ, ನನಗೂ ಸೇರಿಸಿ ಹೇಳಿದರು. ಯಾಕೆಂದ್ರೆ ಅವರಿಂದ ನಾವೆಲ್ಲ ಇಲ್ಲಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಬೇಡಿಕೆಗಳು ನ್ಯಾಯಸಮ್ಮತ ಪ್ರಮೋಷನ್ ಕೊಡಬೇಕು, ವಾರ್ಡನ್ನಿಂದ ಏನು ವಾರ್ಡನ್ ಆಗಬೇಕು, ಸೀನಿಯರ್, ಅದೇನು ದೊಡ್ಡ ವಿಷಯ ಎಲ್ಲ ಮಾಡುವುದು. ಒಂದು ಡೈರೆಕ್ಟರೇಟ್ ಮಾಡಬೇಕು, ಸೆಲ್ ಮಾಡೋಕ್ಕೆ. ಇದು 4 ವಿಭಾಗ ಮಾಡಿದ್ದೀವಿ, ಅದು ಮಾಡೋಣ. ನಿಮ್ಮ ಕೆಲಸ ಎಲ್ಲ ಕಟ್ಟಬೇಕು ಅನ್ನೋದರ ಬಗ್ಗೆ ನಿಮ್ಗೆ ಈಗಾಗಲೇ ಅರಿವಾಗಿದೆ. ಸಂಘಟನೆ ಕಟ್ಟೋದಂತೂ ವೈಯಕ್ತಿಕವಾದಂತಹ ಹಿತಾಸಕ್ತಿಗಲ್ಲ, ಅದು ಒಂದು ಸಾಮೂಹಿಕ ಬದಲಾವಣೆಗಾಗಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮಗೆ ಬೇಕಾಗಿರುವಂಥ ಅಥವಾ ನಮಗೆ ಸಂವಿಧಾನದತ್ತವಾಗಿ ಸಿಕ್ಕಬೇಕಾಗಿರುವಂತಹ ಹಕ್ಕುಗಳನ್ನು ಪ್ರಜಾಸತ್ತಾತ್ಮಕವಾಗಿ ನಾವು ಪಡ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆರಂಭದಲ್ಲಿ ನಮ್ಮ ಪ್ರಸನ್ನ ಕುಮಾರ್ ಅವರು ನಿಮಗೆ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿದ್ರು. ನೀವೆಲ್ಲರೂ ಕೂಡ ಪೀಠಿಕೆಯನ್ನು ಮತ್ತೆ ಅದನ್ನು ಮರು ಉಚ್ಚಾರ ಮಾಡಿದ್ದೀರಿ. ಅದನ್ನು ಒಂದು ಸ್ವಲ್ಪ ನೀವು ಗ್ರಹಿಸ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಸಂವಿಧಾನದ ಪೀಠಿಕೆ ಯಾವ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದೆ? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ನ್ಯಾಯವನ್ನು ನಮಗೆ ಕೊಡಮಾಡಿದೆ ನಮ್ಮ ಸಂವಿಧಾನ. ಆದರೆ ನಿಜವಾಗಲೂ ಇವತ್ತು ಅದು ಜಾರಿ ಆಗಿದೆಯಾ ಅನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ಅದನ್ನ ಚಿಂತಿಸಬೇಕು. 1956 ನವೆಂಬರ್ 26ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ರಾಷ್ಟ್ರಕ್ಕೆ ಅರ್ಪಣೆ ಮಾಡುವಾಗ ಅತ್ಯಂತ ಗಂಭೀರವಾದಂಥ ಒಂದು ಮಾತನ್ನ ಸಂವಿಧಾನ ಸಭೆಯಲ್ಲಿ ಅವರು ಹೇಳ್ತಾರೆ. ಇವತ್ತು ನಾವು ವೈರುಧ್ಯಗಳ ನಡುವೆ ನಾವು ಸಾಗ್ತಾ ಇದ್ದೇವೆ. ವಿ ಆರ್ ಎಂಟರಿಂಗ್ ಇನ್ ಟು ದಿ ಕಾಂಟ್ರಡಿಕ್ಷನ್ಸ್. ನಾವು ಈ ದೇಶದ ಜನರಿಗೆ